ಹೊಗಳಿಕೆ ಕೆಲವೊಮ್ಮೆ ಬಹಳ ಅಪಾಯಕಾರಿ ಅಂತ ಹಿರಿಯರು ಹೇಳಿದ್ದಾರೆ. ನಮ್ಮ ನಿಮ್ಮೆಲ್ಲರ ರೈತರ, ಜನಸಾಮಾನ್ಯರ, ಹೆಣ್ಣು ಮಕ್ಕಳ, ಯುವಕರ ಜಾತ್ರೆ ಸುತ್ತೂರು ಜಾತ್ರೆ. ಶ್ರೀಮಠ ಒಂದು ಪರಂಪರೆಯನ್ನ ಹಾಕಿಕೊಂಡಿರುವಂಥ ಈ ಅದ್ಭುತವಾಗಿರುವಂಥ ಒಂದು ಕಲ್ಪನೆ, ಮೇಲು ಕೀಳು ಇಲ್ಲದೆ, ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಎಂಬುವ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಆ ಭಾವನೆಯಲ್ಲಿ 5 ದಿವಸ ನಾವೆಲ್ಲರೂ ಮುಳುಗಿ ಹೋಗುವುದೇ ಸುತ್ತೂರು ಜಾತ್ರೆ. ಸುತ್ತೂರು ಜಾತ್ರೆಗೆ ಬರಲು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ. ನಾನು ನಾಳೆ ಬರಬೇಕಾಗಿತ್ತು, ಆದರೆ ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಬಂದಿದ್ದೇನೆ. ನಮ್ಮ ಗುರುಗಳ ಒಂದು ಅಭಿನವ ಭಾವ, ಭಕ್ತಿ ಭಾವದ ಒಂದು ಸಂಬಂಧ ನಾವು ಸ್ವಲ್ಪ ರಾಜಕಾರಣಿಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಅಂತಂದ್ರೆ ಅವರು ಅಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ತಾರೆ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಜಗದ್ಗುರು ಪರಮ ಪೂಜ್ಯ ಶಿವರಾತ್ರಿ ದಶಕೇಂದ್ರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ, ಸೋದೆ ಮಠದ ವಿಶ್ವ ವಲ್ಲಭ ತೀರ್ಥ ಶ್ರೀಪಾದಂಗಳ ಪಾದಗಳನ್ನು ನಮಸ್ಕರಿಸಿ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹೋಗಿದಂತ ಸಹೋದರಿ ಶೋಭಕ್ಕ ಕರಂದ್ರಾಜ್ ಅವರಿಗೆ, ಈಗ ತಾನೇ ಬಹಳ ಅರ್ಥಪೂರ್ಣವಾಗಿ ಬಹಳ ಚೆನ್ನಾಗಿ ವಿಚಾರವನ್ನು ಹಂಚಿಕೊಂಡಿರುವಂತ ನನ್ನ ಯುವ ಸ್ನೇಹಿತರಾದಂಥ ತೇಜಸ್ವಿ ಸೂರ್ಯ ಅವರೇ, ಗಿರಿಧರ್ ಅವರೇ, ಲಿಂಗರಾಜ್ ಅವರೇ, ರಾಘವೇಂದ್ರ ಅವರೇ ಹಾಗೂ ಕರ್ನಾಟಕದ ಹಿರಿಯ ಅಧಿಕಾರಿಗಳೇ, ನೆರೆದಿರುವಂತಹ ಎಲ್ಲ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರು, ಸುತ್ತೂರು ಜಾತ್ರೆ ಏನನ್ನೋದು ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ದಾರೆ. ಭಕ್ತಿಯ ಹೊಳೆಯನ್ನು ಹರಿಸುವಂತ ಒಂದು ಜಾತ್ರೆ ಅದು ಸುತ್ತೂರು ಜಾತ್ರೆ. ಭಕ್ತಿಯ ಜೊತೆಗೆ ನಾವೆಲ್ಲರೂ ಒಂದೆಂಬುವ ಭಾವದ ಹೊಳೆಯನ್ನು ಹರಿಸುವಂತದ್ದು ಅದು ಸುತ್ತೂರು ಜಾತ್ರೆ. ಕಪಿಲಾ ನದಿಯ ತೀರದಲ್ಲಿ ಭಕ್ತರು ಕೇವಲ ದೈಹಿಕವಲ್ಲ, ಶುದ್ಧಾತ್ಮವನ್ನ ಪಡ್ಕೊಳ್ಳುವಂತಹ ಒಂದು ಅವಕಾಶ ಸುತ್ತೂರು ಜಾತ್ರೆ. ಪರಮ ಪೂಜ್ಯರ ಬದುಕು ಜನಸಾಮಾನ್ಯರ ಜೊತೆಗೆ ಮಿಂದಿ ಹೋಗಿದೆ. ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಪರಮ ಪೂಜ್ಯರು ಎಲ್ಲ ಕಡೆ ಹೋಗಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿರುವಂತಹ ಜನಸಮೂಹ, ಅಲ್ಲಿಯ ಸಂಸ್ಕೃತಿ, ಜಾನಪದ ಕಲೆ ಎಲ್ಲವೂ ಕೂಡ ಅರ್ಥವಾಗಿದ್ದಾರೆ. ಅಷ್ಟೇ ಅಲ್ಲ, ಪರಮ ಪೂಜ್ಯರ ಕಾರ್ಯವ್ಯಾಪ್ತಿ ಕೇವಲ ಮೈಸೂರು, ಚಾಮರಾಜನಗರಕ್ಕೆ ಸೀಮಿತವಾಗಿಲ್ಲ ಅಥವಾ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ಉತ್ತರ ಕರ್ನಾಟಕದ ಧಾರವಾಡಕ್ಕೂ ಕೂಡ ಅವರ ಕಾರ್ಯವ್ಯಾಪ್ತಿ, ಅವರ ಶಿಕ್ಷಣ ಸಂಸ್ಥೆಗಳು ಇವತ್ತು ತಮಗೆಲ್ಲ ಆಶ್ಚರ್ಯ ಆಗುತ್ತೆ.
ಧಾರವಾಡದಲ್ಲಿ ಇವತ್ತು ಸುಮಾರು 3,000-5,000 ಮಕ್ಕಳು ಶ್ರೀಮಠದ ಆಶ್ರಯದಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪರಮ ಪೂಜ್ಯರಿಗೆ ಸಮಸ್ತ ದೃಷ್ಟಿ ಇದೆ ಅನ್ನೋದು ಇದಕ್ಕೆ ಸಾಕ್ಷಿ. ನಾನು ನೀರಾವರಿ ಸಚಿವನಾಗಿದ್ದೆ. ಒಂದು ದಿವಸ ನಾನು ಮೈಸೂರಿಗೆ ಮಠಕ್ಕೆ ದರ್ಶನಕ್ಕೆ ಬಂದಿದ್ದೆ. ಅವರು ನನಗೊಂದು ಮಾತನ್ನು ಹೇಳಿದರು. ಚಾಮರಾಜನಗರದ ಬರಗಾಲ ಪರಿಸ್ಥಿತಿಯನ್ನು ನೋಡಿ ನೀವು ಇದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು, ನೀರಾವರಿ ವ್ಯವಸ್ಥೆ ಮಾಡಬೇಕು, ಕೆರೆಗಳೆಲ್ಲ ಬಾಡೋಗಿದ್ದಾವೆ, ನೀರು ತುಂಬುವಂತಹ ವ್ಯವಸ್ಥೆ ಮಾಡಬೇಕು ಅಂತ ನಾನು ಬಹಳ ಚಿಂತೆಗೆ ಗ್ರಾಸನಾದೆ. ಇಷ್ಟು ವರ್ಷ ಮೈಸೂರಾಗಿ 52 ವರ್ಷ, ಕಬಿನಿ ಜಲಾಶಯ ಆಗಿ ಇಷ್ಟು ವರ್ಷ ಆಗಿದೆ. ಆದರೆ ಚಾಮರಾಜನಗರದ ಕೆರೆ ತುಂಬಿಸುವಂತದಕ್ಕೆ ಅಥವಾ ಅಲ್ಲಿ ನೀರಾವರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲದನ್ನ ಗುರುಗಳು ನನಗೆ ಹೇಳಿದ್ರಲ್ಲ. ಕಬಿನಿ ಸೆಕೆಂಡ್ ಸ್ಟೇಜ್ ಅಂತ ಬಹಳ ವರ್ಷದಿಂದ ನಾನು ಕೇಳ್ತಾ ಇದ್ದೆ. ಕಬಿನಿ ಸೆಕೆಂಡ್ ಸ್ಟೇಜ್ ಮಾಡಬೇಕಂದ್ರೆ ಇಲ್ಲ ನಾನು ಮುಟ್ಟಬೇಡಿ, ಟ್ರಿಬ್ಯುನಲ್ ಅಲ್ಲಿದೆ, ಕಾವೇರಿ ಟ್ರಿಬ್ಯುನಲ್ ಅಲ್ಲಿದೆ, ಮಾತಾಡಬೇಡಿ. ನಾನು ಗುರುಗಳಿಗೆ ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ತಗೊಂಡು ಹೇಳಿದ್ರು. ಗುರುಗಳು ಹೇಳಿದ್ರು, ಅದೇನಿಲ್ಲಪ್ಪ, ಆದ್ರೆ ನೀನ್ ಕಾಲಕ್ಕೆ ಆಗೋದಿಲ್ಲ, ಇಲ್ಲಿ ಯಾವತ್ತೂ ಆಗೋದಿಲ್ಲ, ಅದು ನೀನೇ ಮಾಡಬೇಕು ಅದನ್ನ. ನಾನು ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಹೇಳಿದೆ, ಗುರುಗಳಿಗೆ ಹೇಳಿದ್ದಾರೆ, ಅಲ್ಲಿ ರೈತರು ಕೂಡ ಒತ್ತಾಯ ಮಾಡಿದ್ದಾರೆ, ಇದು ಅತ್ಯಂತ ಅವಶ್ಯಕತೆ ಇದೆ, ನಾನು ಕೂಡ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅವರು ನೀರಾವರಿಗೆ ರೈತರ ಬಗ್ಗೆ ಬಹಳ ಕಾಳಜಿ ಇರುವಂತ ಯಡಿಯೂರಪ್ಪನವರು ಅದನ್ನು ಮತ್ತೆ ಮಾಡೋಣ, ಇನ್ನಷ್ಟು ಸಂಕಷ್ಟದ ಸಿಕ್ಕಾಕೊಂಡೆ. ಒಂದ್ ಕಡೆ ಗುರುಗಳು, ಇನ್ನೊಂದು ಕಡೆ ನಾಯಕರು, ರೈತರ ಅಭಿಲಾಷೆ. ಬಹಳಷ್ಟು ಯೋಚನೆಯನ್ನ ಮಾಡಿ ಚಾಮರಾಜನಗರದ ಕೆರೆ ತುಂಬಿಸುವಂತ ತೀರ್ಮಾನವನ್ನ ಮಾಡಿ ಯೋಜನೆಯನ್ನು ರೂಪಿಸಿ ಅದಕ್ಕೆ ನೀರಿನ ಅಲೋಕೇಶನ್ ಬಹಳ ದೊಡ್ಡ ಸವಾಲು. ನಾನು ಪಾಲಿ ನಾರಿಮನ್ ಅಂತ ನಮ್ಮ ವಕೀಲರು ಬಹಳ ಮೊನ್ನೆ ತೀರೋದ್ರು, ಗ್ರೇಟ್ ಜೂರಿಸ್ಟ್, ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ರು 45 ವರ್ಷ. ಅವ್ರ ಹತ್ರ ಹೋಗಿ ಹೇಳಿದೆ, ಅವ್ರ ಯಥಾ ಪ್ರಕಾರ ಟ್ರಿಬ್ಯುನಲ್ ಅಲ್ಲಿ ಇದೆಯಲ್ಲ. ನಾ ಹೇಳಿದೆ, ಟ್ರಿಬ್ಯುನಲ್ ಯಾವುದೇ ರೀತಿಯ ಕುಡಿಯೋ ನೀರಿಗೆ ಅಡ್ಡ ಬರೋದಿಲ್ಲ, ಕೆರೆ ತುಂಬಿಸೋದಕ್ಕೆ ಅಡ್ಡ ಬರೋದಿಲ್ಲ. ನೀವು ಅದನ್ನ ನಾನು ದಿಲ್ಲಿ ಬಿಟ್ಟು ಹೋಗೋದೇ ಇಲ್ಲ, ನೀವು ಪರ್ಮಿಷನ್ ಕೊಡೋವರೆಗೂ ಅಂತ. ಅವರು ಅದರಿಂದ ರೈಟಿಂಗ್ ಅಲ್ಲಿ ನಾನು ಪರ್ಮಿಷನ್ ಪಡ್ಕೊಳ್ಳುವಂತ ಸಾಹಸ ಕೈ ಹಾಕಿ ಯಶಸ್ವಿಯಾಗಿ ಬಂದು ಆ ಯೋಜನೆಯನ್ನು ಮಾಡಿದೆ. ಇವತ್ತು ಆ ಭಾಗದ ಜನ ಪರಮ ಪೂಜ್ಯರನ್ನ ದೇವರಂತೆ ಸ್ಮರಣೆ ಮಾಡ್ತಾರೆ, ಯಡಿಯೂರಪ್ಪನವರು ಕೂಡ ದೇವರನ್ನು ಸ್ಮರಣೆ ಮಾಡ್ತಾರೆ. ನನಗೆ ಅವತ್ತು ಯಾವತ್ತು ಮೊದಲನೇ ಬಾರಿ ನೀರು ಬಂದಿತ್ತು, ಅವತ್ತು ನಾನು ನನ್ನ ಕ್ಷೇತ್ರದಲ್ಲಿದ್ದೆ. ರಾತ್ರಿ 12ಕ್ಕೆ ಫೋನ್ ಮಾಡಿ ಅವರು ನಮ್ಮ ಶುಭಾಶಯಗಳನ್ನ ಹೇಳಿ ಪಟಾಕಿ ಹೊಡೆದಿದ್ರು. ನೋಡಿ, ನಾವು ಇಡೀ ರಾಜ್ಯದಲ್ಲಿ ಈ ತರ ಕೆಲಸಗಳನ್ನು ಮಾಡಿದ್ದೇವೆ. ಬಹುತೇಕವಾಗಿ ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಬಿಜಾಪುರದಲ್ಲಿ ಮಾಡಿದ್ದೇವೆ, ಬಾಗಲಕೋಟೆಯಲ್ಲಿ ಮಾಡಿದ್ದೇವೆ, ನಮ್ಮ ಹಾವೇರಿಯಲ್ಲಿ ಮಾಡಿದ್ದೇವೆ, ತುಮಕೂರಲ್ಲಿ ಮಾಡಿದ್ದೇವೆ, ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ್ದೇವೆ. ಆದರೆ ಚಾಮರಾಜನಗರ ಜಿಲ್ಲೆಯ ಜನ ಪ್ರತಿ ವರ್ಷ ಆ ದಿನದಂದು ನನಗೆ ಫೋನ್ ಮಾಡಿ ಹೇಳ್ತಾರೆ, ಮತ್ತು ನನಗೆ ಬಂದು ಹಲವಾರು ಸತಿ ಬೆಂಗಳೂರಲ್ಲಿ ಭೇಟಿಯಾಗಿದ್ದಾರೆ. ಅವ್ರು ಹೇಳಿದ್ರು, ಉದ್ಘಾಟನೆ ನೀವು ಬರಬೇಕು ಆಗಿತ್ತು ಅಂದರು. ಅಡಿಗಲ್ ಹಾಕಕ್ಕೂ ಹೋಗಿರ್ಲಿಲ್ಲ. ನಾನು ಅಡಿಗಲ್ ಹಾಕಿದ್ರೆ ಸುದ್ದಿ ಆಗ್ತದೆ, ಮತ್ತೆ ಅದಕ್ಕೆ ಟ್ರಿಬ್ಯುನಲ್ ಅಡ್ಡ ಬರ್ತದೆ ಅಂತ ಹೇಳಿ ಅಡಿಗಲ್ ಸುದ್ದಿ ಹಾಕಕ್ಕೆ ಹೋಗಲಿಲ್ಲ. ಅಷ್ಟು ಸೂಕ್ಷ್ಮತೆಯಿಂದ ಕೆಲಸವನ್ನು ಮಾಡಿ ಯಶಸ್ವಿಯಾಗಿ ನಾವು
ಜಯಲಲಿತಾ ಮುಖ್ಯಮಂತ್ರಿ ಇದ್ದಾಗಲೇ ಆ ಕೆಲಸವನ್ನು ಮಾಡಿದ್ರೆ ಇನ್ನೊಂದು ರೀತಿಯಲ್ಲಿ ಅದೊಂದು ಸಾಹಸ. ಇಲ್ಲಿದ್ರೆ ಆ ಹೆಣ್ಮಗಳು ಸಣ್ಣ ಸಣ್ಣಕ್ಕನೆ ಕೇಸ್ ಹಾಕುವಂತ ಒಂದು ಪ್ರವೃತ್ತಿ. ಗುರುಗಳ ಆಶೀರ್ವಾದದಿಂದ ಇದು ಯಶಸ್ವಿ ಆಯಿತು. ಮೊನ್ನೆ 10ನೇ ವರ್ಷದ ದಶಮಾನೋತ್ಸವ ಮಾಡಿದ್ರು. ಅದನ್ನು ಕೂಡ ನನಗೆ ಫೋನ್ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ಅಂದ್ರೆ ನಮ್ಮ ಜನ, ನಮ್ಮ ರೈತ ಬಾಂಧವರು ಎಷ್ಟು ತಮ್ಮ ಮಾನವೀಯತೆಯನ್ನ, ಆ ಋಣವನ್ನ ನೆನಪು ಮಾಡಿಕೊಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದು ಸರ್ಕಾರದ ಕೆಲಸ, ನಮ್ಮ ಕರ್ತವ್ಯ ಅದು ಮಾಡೋದು. ನಮ್ಮ ಕರ್ತವ್ಯನ ಮಾಡಲಿಕ್ಕಾಗಿ ಅವ್ರು ಹರಿಸುವಂತ ರೀತಿ ನೋಡಿದ್ರೆ ಅದರ ಮುಂದೆ ನಮ್ಗೆ ಯಾವುದೂ ಅಲ್ಲ. ಇದು ಪರಮ ಪೂಜ್ಯರ ಒಂದು ಕಾರ್ಯಕ್ಷೇತ್ರ. ಈ ಮಠಕ್ಕೆ ಶಿಕ್ಷಣ, ದಾಸೋಹ, ಆಧ್ಯಾತ್ಮಿಕವನ್ನು ಮೀರಿ ಈ ದೇಶಕ್ಕೆ ಅನ್ನ ಕೊಡುವಂತ ರೈತನಿಗೆ, ಭೂಮಿಗೆ ಗಂಗೆಯನ್ನು ಹರಿಸಿ ರೈತರ ಬೆವರು ಆ ಗಂಗೆಯ ಜೊತೆಗೆ ಸೇರಿದರೆ ಬಂಗಾರದ ಬೆಳೆ ಬೆಳೀತಿದೆ ಅನ್ನೋದಕ್ಕೆ ಇವತ್ತು ಚಾಮರಾಜನಗರದ ಸಾಕ್ಷಿ. ಅವರು ಬಹಳ ದೂರದೃಷ್ಟಿ ಇರುವಂತವರು. ನಾವು ಖಾಸಗಿಯಾಗಿ ಮಾತನಾಡುವಾಗ ಪರಮ ಪೂಜ್ಯರ ಒಂದು ದಕ್ಷತೆಗೆ ಯಾವ ರೀತಿ ಈ ಮಲ್ಟಿ ನ್ಯಾಷನಲ್ ಕಂಪನಿಯ ಸಿಇಒಗಳು ಕೆಲಸ ಮಾಡ್ತಾರೆ, ಮಿನಿಟ್ಗೆ ಆ ರೀತಿ ಕೆಲಸವನ್ನು ಮಾಡ್ತಾರೆ. ಎಲ್ಲವೂ ಮಾಡದಂತೆ ಇರ್ತಾರೆ. ಅವರ ಚಿತ್ತ ಎಂದೂ ಬದಲಾವಣೆ ಆಗಿದ್ದು ನಾನು ನೋಡಿಲ್ಲ. ಒಂದೇ ಸದಾ ಏಕ ಚಿತ್ತದಲ್ಲಿ ಅವರು ನಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣುವಂತಹದ್ದು ಅದು ಒಂದು ಸಾಧನೆ. ಸುಲಭ ಅಲ್ಲ. ಮನಸ್ಸು ಮತ್ತು ಬುದ್ಧಿ ಮತ್ತು ಹೃದಯ ಒಂದಕ್ಕೊಂದು ತಾಳ ಇರೋದಿಲ್ಲ. ಬುದ್ಧಿ ಒಂದು ಹೇಳ್ತದೆ, ಮನಸ್ಸು ಹೇಳ್ತಿರ್ತದೆ. ಆದರೆ ಯಾವಾಗ ಬುದ್ಧಿ ಮತ್ತು ಮನಸ್ಸು ಒಂದೇ ರೀತಿಯಲ್ಲಿ ವಿಚಾರವನ್ನ ಮಾಡ್ತದೋ, ಒಂದೇ ದೃಷ್ಟಿಕೋನದಲ್ಲಿ ಇರ್ತದೋ, ಒಂದೇ ದಾರಿಯಲ್ಲಿ ಇರ್ತದೋ, ಒಂದೇ ದಶೆಯಲ್ಲಿ ಇರ್ತದೋ, ಅದು ಅಮೃತಗಳಿಗೆ. ಮೈಂಡ್ ಅಂಡ್ ಹಾರ್ಟ್ ಟುಗೆದರ್ ಈಸ್ ದಿ God given moments. ಬಹಳ ಕಷ್ಟ. ಹುಟ್ಟಿದಾಗ ನಾವೆಲ್ಲರೂ ಬಹಳ ಮುಗ್ಧರಾಗಿರ್ತೇವೆ. ನೀವು ನೋಡಿ, ನಮ್ಮ ಚಿಕ್ಕ ಮಕ್ಕಳ ಫೋಟೋ, ನಮ್ಮೆಲ್ಲ ಫೋಟೋಗಳು ಬಹಳ ಮುದ್ದಾಗಿರ್ತವೆ. ಯಾಕಂದ್ರೆ ಶುದ್ಧವಾಗಿರುವಂತಹ ಮನಸ್ಸು, ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅದನ್ನು ಕೂಡ ಹೇಳ್ತಾರೆ. ಬಹಳ ಶುದ್ಧವಾಗಿರ್ತದೆ, ಅದಕ್ಕೆ ಬಹಳ ಮುಗ್ಧವಾಗಿರ್ತದೆ. ಆದ್ರೆ ಇವತ್ತು ನಮ್ಮ ಫೋಟೋಗಳನ್ನು ನೋಡಿ ನಾವೆಲ್ಲ ಅಕ್ರಾಳಾಗಿರ್ತೀವಿ. ಯಾಕಂದ್ರೆ ಮನಸ್ಸಿನಲ್ಲಿ ಹಲವಾರು ವಿಚಾರಗಳನ್ನ ತುಂಬಿಕೊಂಡು ಬಿಟ್ಟಿದ್ದೇವೆ. ನಾವು ನಡೆದು ಬಂದ ದಾರಿಯಲ್ಲಿ ಹಲವಾರು ವಿಚಾರಗಳನ್ನು ತುಂಬಿಕೊಂಡಿದ್ದೇವೆ. ಸ್ಪರ್ಧಾತ್ಮಕ ಈ ಜಗತ್ತಿನಲ್ಲಿ ಏನೆಲ್ಲವೂ ಬೇಡಾಗಿದೆ ಎಲ್ಲವನ್ನು ಕೂಡ ತುಂಬಿಕೊಡ್ತೀವಿ ಸಹಜವಾಗಿ. ನೋಡಿ, ಇನ್ನೊಂದು ಮಾತು, ಚಿಕ್ಕ ಮಕ್ಕಳಲ್ಲಿ ಇನ್ನೋಸೆನ್ಸ್ ಅಂಡ್ ಇನ್ಕ್ವಿಸಿಟಿವ್ನೆಸ್ ಅಂದ್ರೆ ಮುಗ್ಧತೆ ಮತ್ತು ಕಾತುರತೆ, ಇವೆರಡು ವಿರೋಧಾಭಾಸವಿರುವಂತಹ ಸ್ವಭಾವ. ಎಲ್ಲಿ ಮುಗ್ಧತೆ ಇರ್ತದೆ ಅಲ್ಲಿ ಕಾತುರತೆ ಇರೋದಿಲ್ಲ, ಎಲ್ಲಿ ಕಾತುರತೆ ಇರ್ತದೆ ಅಲ್ಲಿ ಮುಗ್ಧತೆ ಇರಲ್ಲ. ಅದು ಚಿಕ್ಕ ಮಕ್ಕಳಲ್ಲಿ ಮಾತ್ರ ಇರ್ತದೆ. ಅದು ದೊಡ್ಡವರಾದ ಮೇಲೆ ಕೇವಲ ಕಾತುರತೆ ಬೆಳ್ಕೊಂಡು ಹೋಗ್ತದೆ, ಮುಗ್ಧತೆ ಕಡಿಮೆ ಹಾಕೊಂಡು ಹೋಗ್ತದೆ. ಆದರೆ ನಮ್ಮ ಪರಮ ಪೂಜ್ಯರ ಮುಖವನ್ನ ನೋಡ್ರಿ, ಅವರು ಯಾವ ವಯಸ್ಸಿನ ಫೋಟೋಗಳನ್ನು ತೆಗೆದು ನೋಡಿದ್ರು ಕೂಡ ಅದೇ ಮುಗ್ಧತೆ ಇವತ್ತವರು ಕಾಪಾಡಿಕೊಂಡು ಬಂದಿದ್ದಾರೆ. ಅದು ದೊಡ್ಡ ತಪಸ್ಸಿನ ಫಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ
ನಮ್ಮ ಪ್ರಧಾನಮಂತ್ರಿಗಳು ಅವ್ರ ಮುಖವನ್ನು ಕೂಡ ನೋಡಿ, ಅವ್ರ ಮುಖದಲ್ಲಿಯೂ ಕೂಡ ಅದೇ ಮಂದಹಾಸ, ಅದೇ ಮುಗ್ಧತೆ. ಇಡೀ ದೇಶದ ಜವಾಬ್ದಾರಿ ಇರುವಂತಹ ಅಂತ ದೊಡ್ಡ ಸ್ಥಾನದಲ್ಲಿರುವಂತಹ ಪ್ರಧಾನಮಂತ್ರಿಗಳ ಮುಖದ ಮೇಲೆ ಒಂದು ಸಣ್ಣ ಗಿರಿನೂ ಕೂಡ ನೋಡಲ್ಲ. ನಾವೆಲ್ಲ ಇಡೀ ಸಂಸಾರವೇ ನಮ್ಮ ಹೆಗಲ ಮೇಲಿದೆ ಅಂತ ಓಡಾಡ್ತಾ ಇರ್ತೀವಿ ನಾವು. ಅದು ಅವರ ತಪಸ್ಸಿನ ಫಲ. ಅವರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಅದರ ಒಂದು ವಿಚಾರವನ್ನು ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವಾಗಲೂ ಕೂಡ ಹೇಳ್ತಾರೆ, ವಿಕಾಸ್ ಅವ್ರ ವಿರಾಸತ್ ಅಂತ ಹೇಳ್ತಾರೆ. ವಿಕಾಸ್ ಅಂದ್ರೆ ಅಭಿವೃದ್ಧಿ, ವಿರಾಸತ್ ಅಂದ್ರೆ ನಮ್ಮ ಪರಂಪರೆ. ಅಭಿವೃದ್ಧಿ ಮತ್ತು ಪರಂಪರೆ ಎಲ್ಲಾದರೂ ಒಂದೇ ಸ್ಥಳದಲ್ಲಿದ್ರೆ ಅದು ಸುತ್ತೂರು ಮಠದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರತಿ ವರ್ಷವೂ ಕೂಡ ಹೊಸತನ ಇದೆ, ಹೊಸ ಶಿಕ್ಷಣ ಸಂಸ್ಥೆ ಇದೆ, ಅಭಿವೃದ್ಧಿ ಇದೆ. ಆದರೆ ವಿರಾಸತ್ತು ಕೂಡ ವರ್ಷ 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 ಆ ಪರಂಪರೆಯನ್ನ ಶ್ರೀಮಂತಗೊಳಿಸುವಂತಹ ಕೆಲಸವನ್ನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ನನಗೆ ಇನ್ನೊಂದು ಸ್ಫೂರ್ತಿ ಸದಾಕಾಲ ಗುರುಗಳಿಂದ ಸಿಗುವಂತಹದ್ದು, ಯಾವ ಸಂದರ್ಭದಲ್ಲೂ ಕೂಡ ಮನುಷ್ಯ ನಿರಾಶೆ ಆಗಬಾರದು, ಯಾವ ಸಂದರ್ಭದಲ್ಲೂ ಕೂಡ ಆಯಾಸನೂ ಆಗಬಾರದು. ಮ್ಯಾನ್ ಶುಡ್ ನಾಟ್ ಬಿ ಟಯರ್ಡ್. ಪ್ರತಿ ದಿವಸವೂ ಒಂದು ಹೊಸ ದಿನ. ನಿಸರ್ಗ ಎಂದೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ. ನಿಸರ್ಗ ಬೇಜಾರು ಮಾಡ್ಕೊಂಡ್ಬಿಟ್ರೆ ನಾವ್ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ನಿಸರ್ಗ ಒಂದ್ ದಿವಸನೂ ಕೂಡ ರಜೆ ತಗೊಳ್ಳೋದಿಲ್ಲ. ಯಾವತ್ತಾದ್ರೂ ನಿಸರ್ಗ ರಜೆ ತಗೊಂಡ್ಬಿಟ್ರೆ ಸೂರ್ಯ ಹುಟ್ಲೇ ಇಲ್ಲಪ್ಪ, ಒಂದ್ ದಿವಸ ಸಾಕಾಗಿದೆಪ್ಪ, ನಾನು ಒಂದು ದಿವಸ ರೆಸ್ಟ್ ಹೋಗ್ತಿದ್ದೆ ಸೂರ್ಯ ಅಂದ್ಬಿಟ್ರೆ ನಮ್ಮ ಬೆಳಕೆ ಇಲ್ಲ. ಸಮುದ್ರದ ಅಲೆಗಳು ದಿನನಿತ್ಯ ಹೇಳ್ತವೆ, ಒಂದ್ ದಿವಸ ಸಾಕಪ್ಪ ಅಂತಂದ್ರೆ ನಮ್ಮ ಸಮುದ್ರದ ಎಲ್ಲ ಕಾರ್ಯಚಟುವಟಿಕೆಗಳೇ ನಿಂತು ಹೋಗ್ತದೆ. ಹೀಗಾಗಿ ನಾವು ಎಂದೂ ಕೂಡ ಆಯಾಸವಿರಬಾರದು, ನಿರುತ್ಸಾಹ ಕೂಡ ಇರಬಾರದು. ಅದನ್ನು ನಮ್ಮ ಪರಮ ಪೂಜ್ಯರಲ್ಲಿ ನಾನು ಕಲಿತಿದ್ದೇನೆ. ಜೀವನೋತ್ಸವ ಹೆಂಗಿರಬೇಕು ಅಂತಂದ್ರೆ, 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ವಿದ್ಯಾಯನ ಮಾಡುವಂತಹ ಈ ಸಂದರ್ಭದಲ್ಲಿ ಅವರು ಈ ಮಠವನ್ನು ಬಿಟ್ಟು ಬೇರೆ ಕಡೆ ಬಂದಾಗ ಎಷ್ಟು ಶಾಂತ ಚಿತ್ತವಾಗಿರ್ತಾರೆ ಅಂತಂದ್ರೆ, ಎಲ್ಲವನ್ನೂ ಮಾಡಿರ್ತಾರೆ. ಎಲ್ಲೂ ಮಾಡದಿರುವಂತಹ ಆ ಭಾವ ಒಂದು ಬಹಳ ದೊಡ್ಡ ಸಾಧನೆ ಈ ಸಂದರ್ಭ ಹೇಳಿ, ಶ್ರೀಮಠ ಈ ನಾಡಿಗೆ, ಈ ದೇಶಕ್ಕೆ ಬಹಳ ಸ್ಫೂರ್ತಿಯನ್ನು ಕೊಟ್ಟಿದೆ. ಮನುಷ್ಯನಿಗೆ ಎರಡನ್ನೂ ಕೊಟ್ಟಿದೆ, ಜ್ಞಾನ ಎರಡನ್ನೂ ಕೊಟ್ಟಿದೆ. ನಾಲೆಜ್ ಅಂಡ್ ಮೆಡಿಟೇಷನ್ ಇವೆರಡನ್ನೂ ಕೂಡ ಕೊಟ್ಟಿದೆ. ಮನುಷ್ಯನಿಗೆ ಧ್ಯಾನ ಮತ್ತು ಜ್ಞಾನ ಇದ್ರೆ ಅವನ ಸಾಧನೆ ಶಾಶ್ವತವಾಗಿ ಉಳಿಯುತ್ತೆ. ಯಶಸ್ಸು ತಾತ್ಕಾಲಿಕ, ಎಂತ ದೊಡ್ಡ ಯಶಸ್ಸು ಇದ್ರೂ ಕೂಡ ತಾತ್ಕಾಲಿಕ. ಸ್ಥಾನ ಮಾನ ಮುಖ್ಯಮಂತ್ರಿ ಆಗಿದ್ದಾರೆ, ಶಾಶ್ವತವಾಗಿ ಯಾರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯವೇ ಇಲ್ಲ. ಅದು ನಿಸರ್ಗದಲ್ಲೇ ಇಲ್ಲ. ಯಾರಾದರೂ ನಾನು ಶಾಶ್ವತವಾಗಿ ಮುಖ್ಯಮಂತ್ರಿ ಇರ್ತೀನಿ ಅಂತಂದ್ರೆ ಅದೊಂದು ಭ್ರಮೆ. ಆದ್ರೆ ಬದುಕು ಮಾತ್ರ ಶಾಶ್ವತವಾಗಿರ್ತದೆ. ದೊಡ್ಡ ಕಾಲ ಅದು ಕೂಡ ಪೂರ್ಣ ಶಾಶ್ವತ ಅಲ್ಲ. ಆದ್ರಿಂದ ಯಶಸ್ಸಿನ ಹಿಂದೆ ಹೋಗದೆ ಬದುಕಿನ ಸಾಕ್ಷಾತ್ ಕಡೆಗೆ ನಾವು ಹೋದ್ರೆ ಅದು ಅರ್ಥಪೂರ್ಣ ಆಗ್ತದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ರೆ, ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಧನ್ಯವಾದ.